ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಸಿ ಎಸ್ ನಾರಾಯಣಸ್ವಾಮಿ, ವೀಕ್ಷಕ ಕನ್ನಡ ನ್ಯೂಸಿಂದ. ವೀಕ್ಷಕರೇ, ಕೋಟೆನಾಡು, ಐತಿಹಾಸಿಕ ನಾಡು ಅಂತೇನು ಚಿತ್ರದುರ್ಗ ಇವತ್ತು ಹೆಸರು ತಗೊಂಡಿದೆ. ಈ ನಾಡಿನಲ್ಲಿ ಈ ವ್ಯವಸ್ಥೆ ಹೇಗೆ ಅವ್ಯವಸ್ಥೆ ಆಗಿದೆ ಅನ್ನೋದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನೋಡಿ, ಚಿತ್ರದುರ್ಗ ಇತ್ತೀಚೆಗೆ ವಾಹನಗಳ ಅಭಿವೃದ್ಧಿಯಲ್ಲಿ ಭಾಳ ಮುಂದಿದೆ. ಚರಂಡಿ, ರಸ್ತೆ ಬೇರೆ ಬೇರೆ ಎಲ್ಲ ಅಭಿವೃದ್ಧಿ ಆಗಲಿಲ್ಲ ಅಂದ್ರೂ ವಾಹನಗಳ ಅಭಿವೃದ್ಧಿಯಲ್ಲಿ ಭಾಳ ಮುಂದಿದೆ. ವಾಹನ ದಟ್ಟಣೆ BD ರೋಡಲ್ಲಿ ನೋಡಬೇಕು. BD ರಸ್ತೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಚಳ್ಳಕೆರೆ ಗೇಟಿಂದನೂ BD ರಸ್ತೆ ಅಂತ ಇದಕ್ಕೆ ಹೆಸರಿದೆ. ಈ ಚಳ್ಳಕೆರೆ ಗೇಟಿಂದ ಬರ್ತಾ ಒಣಕೋಬವ್ವ ಸ್ಟೇಡಿಯಂಗೆ, ಕ್ರೀಡಾಂಗಣಕ್ಕೆ ಹೋಗೋ ರಸ್ತೆಯೂ ಕೂಡ ಅಲ್ಲಿಯೂ ಸಹ ವಾಹನ ದಟ್ಟಣೆ ಭಾಳ ಇದೆ. ಯಾಕಂದರೆ ಬೆಂಗಳೂರು ಮುಖ್ಯ ರಸ್ತೆ, ಚಳ್ಳಕೆರೆ ಮುಖ್ಯ ರಸ್ತೆ, ಅದು ಒಂದು ಕಡೆ ಇರಲಿ. ಈಗ ಚಿತ್ರದುರ್ಗದ ಕೆನರಾ ಬ್ಯಾಂಕ್ ಅಂತ ಹೇಳ್ಬೋದು, SBI ಬ್ಯಾಂಕ್ ಅಂತ ಹೇಳ್ಬೋದು. ಆಮೇಲೆ ಕಿತ್ತೂರು ಚೆನ್ನಮ್ಮ ವೃತ್ತ, ಇಲ್ಲಿ ಅವ್ಯವಸ್ಥೆ ಆಗಿದೆ ನೋಡಿ. ವಾಹನಗಳು ನೋಡಿ, ಸಿಗ್ನಲ್ಲು ದುರಸ್ತಿ ಕಾಣದೆ ಸುಮಾರು ತಿಂಗಳುಗಳೇ ಅಂತ ಹೇಳ್ಬೋದು. ಇಲ್ಲಿ 4 ರಸ್ತೆ ಕಡೆಯಿಂದ ವಾಹನ ಬರ್ತವೆ. ಅದರಲ್ಲೂ BD ರಸ್ತೆಯಲ್ಲಿ ಎದರ ಬದರ ಬರ್ತಕ್ಕಂಥ ವಾಹನಗಳ ಸಂಖ್ಯೆ ಅತಿ ದಟ್ಟವಾಗಿದೆ. ಸಿಗ್ನಲ್ಲಿನ ಅವಶ್ಯಕತೆ ಬಹುಮುಖ್ಯವಾಗಿದೆ ಇಲ್ಲಿ. ಯಾಕಂದರೆ ವಾಹನಗಳು ಒಂದಕ್ಕೆ ಒಂದು ಡಿಕ್ಕಿ ಹೊಡ್ಕೊಂಡು ಪ್ರಾಣ ಹಾನಿಯಾದ ಸತ ಇಲ್ಲಿ ಕೇಳೋರಿಲ್ಲ. ಅಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ನಾವು ಒಮ್ಮೆ ಅಲ್ಲಿ ನಿಂತಿರ್ತಕ್ಕಂಥ ಸಂಚಾರಿ ನಿಯಂತ್ರಣ ಪೊಲೀಸ್ ಅವ್ರಿಗೆ ಕೇಳಿದರೆ ನಮ್ಮ ಮೇಲೆ ಹೊಡೆದ್ರೆ ನಾವೇನು ಮಾಡಲಿ ಅಂದರು. ಅಂದರೆ ಅವ್ರ ಪ್ರಾಣಕ್ಕೆ ಅಷ್ಟು ಬೆಲೆ ಇದೆ ಅಂತ. ಸಾರ್ವಜನಿಕರು ಒಬ್ರಿಗೊಬ್ರು ಡಿಕ್ಕಿ ಮಾಡಿಸತ್ರೆ ಅವರ ಪ್ರಾಣಕ್ಕೆ ಬೆಲೆ ಇಲ್ಲ ಅಂತ ಅರ್ಥ ಆಯಿತು. ನೋಡಿ, ವಾಹನಗಳು ಯಾವ ರೀತಿಯಲ್ಲಿ ದಟ್ಟಣೆ ಇಂದ ಓಡಾಡ್ತದವೆ ಅಂತ. 4 ಬದಿಯಿಂದಲೂ ವಾಹನಗಳು ಬರ್ತವೆ. ಅಲ್ಲಿ ಒಬ್ಬ PC ಸಹ ನಿಂತುಕೊಂಡು ಕಂಟ್ರೋಲ್ ಮಾಡ್ತಾ ಇಲ್ಲ. ಸಿಗ್ನಲ್ಲು ಕೂಡ ಪೂರ್ತಿ ಕೆಟ್ಟು ಹೋಗ್ಬಿಟ್ಟಿದೆ. ಅದು ಸಿಗ್ನಲ್ ದುರಸ್ತಿ ಯಾಕೆ ಆಗ್ತಾ ಇಲ್ಲ ಅಂತ. ಇದು ಅಪಘಾತ ಸ್ಥಳವಾಗಿರೋದ್ರಿಂದ, ಪ್ರಾಣ ಹಾನಿಗಳು ಆಗ್ತಕ್ಕಂಥ ಸ್ಥಳವಾಗಿರೋದ್ರಿಂದ ಆದಷ್ಟು ಬೇಗ ಸಂಚಾರಿ ಪೊಲೀಸ್ ಠಾಣೆ ಕ್ರಮ ತಗೊಳ್ಬೇಕು. ಅದರ ಮೇಲ್ಪಟ್ಟು ಮಾನ್ಯ ವರಿಷ್ಠಾಧಿಕಾರಿಗಳು ಸಹ ಇದರ ಬಗ್ಗೆ ಆದಷ್ಟು ಬೇಗ ಕಾಳಜಿ ವಹಿಸಿ ಅಲ್ಲಿ ಆಗತಕ್ಕಂಥ ಅನಾಹುತಗಳನ್ನು ತಪ್ಪಿಸಬೇಕಾಗಿದೆ. ಅದರ ಮೇಲ್ಪಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ಆ ರೋಡಲ್ಲಿ ಓಡಾಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಸಾಮಾನ್ಯ ಓಡಾಡಿರ್ತಾರೆ, ಆದರೆ ಅವರು ಅದರ ಬಗ್ಗೆ ಕ್ರಮ ತಗೊಂಡಿಲ್ಲ ಅಂತ ಕಾಣ್ತದೆ. ನೋಡಿ, ಚಿತ್ರದುರ್ಗದಲ್ಲಿ ವರ್ಷವೆಲ್ಲ ಮಾಡಿದ್ರು ಕೂಡ ಸುದ್ದಿಗಳು ಸವಿದಿಲ್ಲ, ಅಷ್ಟು ಸುದ್ದಿ ಇದೆ. ಚಿತ್ರದುರ್ಗ ಕೋಟೆನಾಡು ಅಂತ ಹೇಳ್ಕೊಳಕ್ಕಷ್ಟೇ ಅಭಿವೃದ್ಧಿಯಲ್ಲಿ ಶೂನ್ಯ ಇದೆ. ಅದು ಎಷ್ಟು ಸುದ್ದಿ ಮಾಡಿದ್ರೂ ಕಮ್ಮಿನೇ. ಇಲ್ಲಿ ಒಂದು ಪಾರ್ಕ್ ತಗೊಳ್ಳಿ, ಒಂದು ಶಾಲೆಗಳು ತಗೊಳ್ಳಿ, ಸರ್ಕಾರಿ ಶಾಲೆಗಳು, ಒಂದು ಸರ್ಕಾರಿ ಕಟ್ಟಡಗಳು ತಗೊಳ್ಳಿ, ಯಾವ ಮಟ್ಟಿಗಿದ್ದೇವೆ ಅಂತ ನಾವು ವರದಿಯನ್ನು ಸಾರ್ವಜನಿಕರ ಗಮನಕ್ಕೆ, ನಮ್ಮ ನೋಡುಗ ವೀಕ್ಷಕ ಮಹೇಶರ ಗಮನಕ್ಕೆ ತರ್ತಾನೇ ಇರ್ತೀವಿ. ಅದರ ಬಗ್ಗೆ ಪ್ರಶ್ನೆ ಮಾಡಬೇಕಾಗಿರೋದು ನಿಮ್ಮ ಜವಾಬ್ದಾರಿ, ನಿಮಗೆ ಬಿಟ್ಟದ್ದು. ಮಾನ್ಯ ಜನಪ್ರಿಯ ಶಾಸಕರು ಅಂತ ಹೆಸರು ಮಾಡ್ತಿರತಕ್ಕಂಥ ಸ್ಥಳೀಯ ಶಾಸಕರು ಸಹ
ಮುಖ್ಯ ರಸ್ತೆಯಲ್ಲಿ ಏನು ಅವ್ಯವಸ್ಥೆ ಆಗಿದೆ ಅಂತೇಳಿ ಆ ಅವ್ಯವಸ್ಥೆಯನ್ನು ತಕ್ಷಣ ವ್ಯವಸ್ಥೆ ಮಾಡಬೇಕಾಗಿದೆ. ಇಲ್ಲಾಂದರೆ ಜನಗಳು ಶಾಪ ಅಂತೂ ತಪ್ಪಿದ್ದಲ್ಲ. ಜನ ಏನೇ ಆದರೂ ಕೂಡ ಮೊದಲು ಹೊಣೆಗಾರಿಕೆ ಮಾಡೋದು ಶಾಸಕರನ್ನು. ಅದರಿಂದ ಮಾನ್ಯ ಶಾಸಕರು ಒಂದು SBI ಬ್ಯಾಂಕಿನ ಸರ್ಕಲ್ ಅಂದರೆ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲಲ್ಲಿ ಸಿಗ್ನಲ್ ಲೈಟ್ಗಳು ರಿಪೇರಿ ಆಗಬೇಕಾಗಿದೆ. ಎರಡನೇದು ಸ್ಟೇಡಿಯಂ. ಈ ಕೆಲವುಗಳಿಂದ ಒಂದು ಅಲ್ಲಿ ಆಕ್ಸಿಡೆಂಟ್ ನಡೆದೋಗಿದೆ, ಅಲ್ಲಿ ಒಂದು ಪ್ರಾಣ ಆರೋಗಿದೆ. ಅಲ್ಲಿ ಎಂಥ ವೇಗವಾಗಿ ಬರ್ತಾರೆ ಅಂದರೆ ಅಲ್ಲಿ ನಿಂತಕ ನೋಡಬೇಕು ವೇಗಿಸ್ಗಳು ಎಷ್ಟು ವೇಗವಾಗಿ ಬರ್ತವೆ ಅಂತೇಳಿ. ಅದರಿಂದ ಪ್ರಾಣಗಳು ದುಡ್ಡು ಕೊಟ್ಟರೆ ಅಂಗಡಿಯಲ್ಲಿ ಸಿಗತಕ್ಕಂಥ ಪ್ರಾಣಗಳಲ್ಲ ಇವು. ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ವರಿಷ್ಠಾಧಿಕಾರಿಗಳು, ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಜನಪ್ರಿಯ ಶಾಸಕರು ಇತ್ತ ಗಮನ ಹರಿಸಿ ಈ ಸಿಗ್ನಲ್ ಲೈಟು ದುರಸ್ತಿ ಆಗೋವರೆಗೂ ಒಬ್ಬ ಪೇದೆಯನ್ನು ನೇಮಕ ಮಾಡಿ ಅಲ್ಲಿ ಸ್ವಲ್ಪ ಮಟ್ಟಿಗಾದರೂ ವಾಹನಗಳನ್ನು ನಿಯಂತ್ರಣ ಮಾಡಲಿಕ್ಕೆ. ಪೊಲೀಸ್ನವರು ಒಂದು ಪಕ್ಕದಲ್ಲಿ ನಿಂತಿರ್ತಾರೆ, ಮೊಬೈಲ್ ನೋಡಿಕೊಂಡು ಅಬ್ಸರ್ವ್ ಮಾಡ್ಬೋದು ಮೇಲಧಿಕಾರಿಗಳು ಯಾವ ರೀತಿಯಲ್ಲಿ. ಮತ್ತು ಅವ್ರನ್ನ ಅಲ್ಲಿ ನೇಮಕ ಮಾಡೋದೇನಕ್ಕೆ? ಪಕ್ಕದಲ್ಲಿ ನಿಂತ್ಕೊಂಡು ಮೊಬೈಲ್ ನೋಡ್ಲಿಕ್ಕ ತಾವು ಖುದ್ದ ಪರಿಶೀಲನೆ ಮಾಡಬಹುದು ಅಧಿಕಾರಿಗಳು. ಪೇದೆ ಏನು ಕೆಲಸ ಮಾಡ್ತಿರ್ತಾರೆ ಪಕ್ಕದಲ್ಲಿ ನಿಂತ್ಕೊಂಡು ಅಂತೇಳಿ. ಅದರಿಂದ ಅಲ್ಲಿ ಸಾವು ನೋವುಗಳು ಸಂಭವಿಸದೇ ಇರಲಿ ಅಂದರೆ ಅಲ್ಲಿ ಆದಷ್ಟು ಬೇಗ ಒಂದು ಸುವ್ಯವಸ್ಥೆ ಮಾಡಬೇಕಾಗಿದೆ. ಇಲ್ಲ ಅಂದರೆ ಅನಾಹುತಗಳಂತೂ ತಪ್ಪಿದ್ದಲ್ಲ ಅಲ್ಲಿ. ಅದರಿಂದ ಅಧಿಕಾರಿಗಳು ಆ ಸರ್ಕಲ್ ಬಗ್ಗೆ ಸೂಕ್ತ ಕ್ರಮ ತಗೊಳ್ತದೆ ಅಂತ ಕಾದು ನೋಡಬೇಕಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ ನಿಮ್ಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ರಿಯ ವೀಕ್ಷಕರೇ, ಯಾರಿಗೆ ಏನೇ ಅನ್ಯಾಯ ಆಗಿರಲಿ ಧೈರ್ಯವಾಗಿ ಬಂದು ನಮ್ಮ ಆಫೀಸ್ನಲ್ಲಿ ಅವರ ಕುಂದುಕೊರತೆಗಳನ್ನು ಹೇಳ್ಕೋಬೋದಾಗಿದೆ. ನಮಸ್ಕಾರ.